ಹಿಂದೆ ಮುಂದೆ ಹೋಗಿ. ತಳಗ ಪಸಂದ ತಳಗಿಡ ಇವತ್ತು ಸ್ಕೂಲ್ ಬಸ್ನವ ಹಿಂಗಾದ ಬಂದಾನ. ಸ್ಕೂಲ್ ಬಸ್ನ ಸತ್ ಗಂಗಿ ಮೇಲೆ ಸ್ಕೂಲ್ ಬಸ್ನವ ನಾವು ಮರೆ ಮಾತು ಹೊಡೆಯಂಗಿಲ್ರಿ ಇವತ್ತು ಅಂತೇಳಿ ಸ್ಕೂಲ್ ಬಸ್ನವ ಕ್ವಾಣಿಕೆರೆ ಮೇಲೆ ಬಂದ ನೋಡೋಣ. ಲೆಕ್ಕ ಹಾಕ್ನಿ ಇಷ್ಟ್ರ ಮೇಲೆ ಕ್ವಾಣಿಕೆರೆ ಮೇಲೆ ಬಂದಾನ. ಯಾರು ಸತ್ KSRTC ಡ್ರೈವರ್ ಸತ್ ಬರಾಕ್ ಹೆದರಾಕತ್ತಾರ. ಏನೋ ಅವ್ರಿಗೆ ಮತ್ತು ಬಿಡ್ಲಾರ ಸಂಕಟ ನೌಕರಿ ಬಿಡ್ಲಾರ ಸಂಕಟ ಕಳಿಸ್ತಾರ ಬರ್ತಾರ ಅವ್ರು. ಅವರ ದಿನ ಹೇಳ್ತಾರೆ ನೀವು ಹೆಂಗೆ ಹೊಡಿತಿರೋ ಗಾಡಿನ ಅಂತಾರ ಅವ್ರು. ಏನ ಹೆಣ್ಮಕ್ಳು ಗಾರ್ಮೆಂಟ್ಸ್ನವ್ರು ಡೈಲಿ ಬೆಳಿಗ್ಗೆ 4 ಗಾಡಿ ಹೋಗ್ತಾವೆ. ಏನಾರ ಹೆಣ್ಮಕ್ಳಿಗೆ ಏನಾರು ಸ್ವಲ್ಪ ತೊಂದರೆ ಆದ್ರೆ ಯಾರು ಬಿಡಂಗಿಲ್ಲ. ನಮ್ಮನ್ನ ಯಾರು ಬಿಡಂಗಿಲ್ಲ. ನಾವೇನಾರು ಕಾರಣ ರೋಡ್ ಹಿಂಗಾಗೈತಿ ನಾವು ಹಂಗೆ ಹೊಡಿದ್ವಿ ಹಿಂಗೆ ಹೊಡಿದ್ವಿ ನಮ್ಮನ್ನ ಯಾರು ಬಿಡಂಗಿಲ್ಲ. ಅದಕ್ಕೋಸ್ಕರ ಹೇಳಕತ್ತೀವಿ. ಮತ್ತು ಏನು ನಮಗೇನು ಬೇಕಾಗಿಲ್ಲ ಇದೆ. ನಾವು ಅದಕ್ಕೋಸ್ಕರ ಯಾರಿಗಿರೋ ಗಾಡಿಗಿರೋ ತೊಂದರೆ ಆಗಲಿ, ನಮ್ಮ ಜನಕ್ಕಿರೋ ತೊಂದರೆ ಆಗಲಿ. ಸೋಮವಾರ ಮಠ ನೋಡಿ ಆಬಳ ಕೊಟ್ಟು ವ್ಯವಸ್ಥೆ ಮಾಡೋಣ. ಸರ್ ಗಾಡಿಗಳು ಹೆಂಗ್ ಓಡಾಡ್ತಾವಲ್ಲ ಬಾರಿ ಗಾಡಿಗಳು ಹೆಂಗ್ ಓಡಾಡ್ತವೆ? ಗಾಡಿಗಳು ಏನ್ರಿ ಹಿಂಗ್ ಬಾಗ್ ಹೋಗ್ಬಿಡ್ತಾವ. ಇಲ್ಲಿ ಪ್ಯಾಸೆಂಜರ್ ಬೀಳ್ತಾವ ಡೋರ್ನೆಲ್ಲ. ಡೋರ್ನೇ ನಿಂತವ್ರಲ್ಲ ಪ್ಯಾಸೆಂಜರ್ ಆಚೆನೆ ಎಲ್ಲ ಇಲ್ಲಿ ಗಾಡಿಗಳು 2 ಸತ ಕೆಟ್ಟವ್ರಿ ನಿಮ್ಮ ಊರಲ್ಲಿ. ಗಾಡಿಗಳು 2 ಸತ ಕೆಟ್ಟವು, 2 ಸಲ ಚಿಕ್ಕೊಂಡವ ಹೇಳ್ರಿ ಅವ್ರಿಗೆ. ಮೂರ್ ಸಲ ಪಾಠ ಸೆಟ್ ಇಲ್ಲಿ ನೋಡಿ, ಇಲ್ಲಿ ಕಾಲೇಜ್ಗಳ ಬಸ್ ಓಡಾಡ್ತಾರೆ ಡೈಲಿ. ನೋಡಿ ಡ್ರೈವರ್ಗಳಿಂದ ಇವು ಮಾತುಗಳು ಯಾವ ಥರ ಗಾಡಿಗಳು ಓಡ್ತಾರೆ. ಡೋರಲ್ಲಿ ನೋಡ್ತಾ ಇರ್ಬೋದು, ವಾಹನಗಳ ಬಸ್ಸಲ್ಲಿ ಹುಡುಗರು ಡೋರಲ್ಲಿ ನಿಂತಿರ್ತಾರೆ. ಡೋರ್ಗಳು ಸುಮಾರು ಬಸ್ ಬಿಟ್ಟೆ ಜಿಗಿದಿದ್ದಾರಂತೆ. ಡ್ರೈವರ್ಗಳ ಮಾತಿದೆ. ಹೀಗಾಗಿ ಇಲ್ಲಿ ರೆಸ್ಪಾನ್ಸ್ ಮಾಡೋರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನೋಡಿ. ಹಾಂ ಸರ್. ಹಾಂ ಸರ್. ಭಯಂಕರ ಪ್ರಾಬ್ಲಮ್ ಆಗಿದೆ ರೋಡಿಂದು. 2 ರಿಂದ 3 ತಿಂಗಳಾಗ್ತಿದ್ದು ಆಗಿ. ನಮಗಂತೂ ಹೆದರಿಕೆನೇ ಆಗ್ತದೆ ಕೆಲಸ ಮಾಡಕ್ಕೆ. ಗಾಡಿಗಳು ಅಲ್ಲಿ ಅಲ್ಲ, ಯಾಕಂದ್ರೆ ಬಾಗಿ ಪೂರ್ತಿ ಪಾಟಾದ ಮೇಲೆ ಕಚ್ಚಲಕ್ಕೆ ಬಂದ್ಬಿಟ್ಟೆ. ಏನ ಗಾಡಿ ತರಬೇಕು 200 ಪ್ಲಸ್ 200ಕ್ಕಿಂತ 300 ಜನ ಓಡಾಡ್ತಾರೆ ಸ್ಟೂಡೆಂಟ್ಗಳು. ಒಂದ್ ಏನಾದ್ರು ತರಬಿದ್ರೆ ಎಷ್ಟು ಲಾಸ್ ಆಗತ್ತ. ಮತ್ತೆ ಹಂಗಾಗಿ ಓಡಾಡೋದು. ಗಾಡಿ ಕೆಟ್ಟರು ಇನ್ನೊಂದು ಗಾಡಿ ವ್ಯವಸ್ಥೆ ಮಾಡ್ಕೊಡೋದು. ನಮ್ಮ ಡಿಪಾರ್ಟ್ಮೆಂಟ್ ಪಾಪ ಗಾಡಿ ಕೆಟ್ಟತ್ತ ಇನ್ನೊಂದು ಗಾಡಿ ವ್ಯವಸ್ಥೆ ಮಾಡ್ಕೊಡೋಣಪ್ಪ ಅನ್ನೋ ಲೆಕ್ಕ ಮಾಡ್ತಿದ್ದಾರೆ ಅಷ್ಟೇ. ಸಾಕಷ್ಟು ನಾವು ಪ್ರಯತ್ನ ಪಟ್ಟಿವಿ ತರ್ಬೇಕು.